In today's class, we will discuss very important English grammar topic, that is tag question or question tag. So question tag plays a very important role in English language. So this is a short question, and also this is one of the types of interrogative sentence. So a question will be in all question papers on this topic. So now I have to look at how to frame or build a question. If you haven't subscribed, you have to subscribe to my YouTube channel, SPK English Academy. So this is Center for Learning Grammar and also Literature. See, tag question means to build. Tag means to build. Tag question is a short question used at the end of a statement or sentence. It is used to get the certainty of that statement or a sentence in spoken English. See, tag question, I told you before, it is it is a kind of an interrogative sentence, and it is a sad question which is used at the end of the statement. Why it is used at the end of the statement? To get the certainty of that statement, the confirmation of that statement. ಟ್ಯಾಗ್ ಕ್ವಶನ್ ಅಂತಂದ್ರೆ ಏನಂದ್ರೆ, ಇದು ಟ್ಯಾಗ್ ಕ್ವಶನ್ ಅಂತಕ್ಕಂಥ ಬಹಳ ಚಿಕ್ಕದಾಗಿರ್ತಕ್ಕಂಥ ಒಂದು ಕ್ವಶನ್. ಇದು ಸ್ಟೇಟ್ಮೆಂಟ್ ದ ಕೊನೆಯಲ್ಲಿ ನಾವು ಬಳಸ್ತೇವೆ. ಯಾಕೆ ಬಳಸ್ತೇವೆ ಅಂತಂದ್ರೆ, ಆ ಸ್ಟೇಟ್ಮೆಂಟ್ ಅದ ಭರವಸೆ, ಕನ್ಫರ್ಮಿಟಿಯನ್ನ, ಸರ್ಟೆಂಟಿಯನ್ನ ನಾವು ತಿಳಿದುಕೊಳ್ಳಲಿಕ್ಕೆ, ಎಸ್ಪೆಷಲಿ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಇದನ್ನ ಈ ಒಂದು ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೇವೆ. ನೋಡಿ, ಈಗ ಹೌ ಟು ಬಿಲ್ಡ್ ಕ್ವಶನ್ ಟ್ಯಾಗ್, ಈ ಕ್ವಶನ್ ಟ್ಯಾಗ್ ಅನ್ನ ಮಾಡುವಂತ ರಚನೆ ಹೇಗೆ ಮಾಡಬೇಕು ಅಂತ. ಸಿ, ಫಸ್ಟ್ ಒನ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ದ ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ಅವಾಗ ಕ್ವಶನ್ ಟ್ಯಾಗ್ ಅನ್ನು ನಾವು ಪಾಸಿಟಿವ್ ಆಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಡಸ್ ನಾಟ್ ಸಿಂಗ್ ಎನಿ ಸಾಂಗ್. ಡಸ್ ಹಿ, ಬಿಕಾಸ್ ಇದು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ಇಲ್ಲಿ ನಾಟ್ ಇದೆ, ಅದಕ್ಕಾಗಿ ಇಲ್ಲಿ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇದೆ. ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ದ ಕ್ವಶನ್ ಟ್ಯಾಗ್ ಇಸ್ ನೆಗೆಟಿವ್. ಈ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಅವಾಗ ಕ್ವಶನ್ ಟ್ಯಾಗ್ ಅನ್ನ ನಾವು ನೆಗೆಟಿವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹಿ ಸಿಂಗ್ಸ್ ಅ ಸಾಂಗ್ ಡಸಂಟ್ ಹಿ. ಇದು ಸ್ಟೇಟ್ಮೆಂಟ್ ಇದೆ ಅಲ್ಲ, ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಇದು ನೆಗೆಟಿವ್ ಅಲ್ಲ, ಅದಕ್ಕಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಇಲ್ಲಿ ನೆಗೆಟಿವ್ ಆಗಿ ಮಾಡಿದ್ದೇವೆ, ಡಸಂಟ್ ಹಿ ಅಂತ ಮಾಡಿದ್ದೇವೆ. ನೆಕ್ಸ್ಟ್, ಥರ್ಡ್ ಸ್ಟೇಜ್, ವಿ ಶುಡ್ ಟೇಕ್ ದ ಪ್ರನೌನ್ ಆಫ್ ದ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ಮೆಂಟ್. ಆ ಸೆಂಟೆನ್ಸ್, ಕೊಟ್ಟಿರುವಂತ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟ್ ಸಬ್ಜೆಕ್ಟ್ ಇರ್ತಲ್ಲ, ಅದರ ಪ್ರನೌನ್ ಅನ್ನ ನಾವು ಕ್ವಶನ್ ಟ್ಯಾಗ್ ದಲ್ಲಿ ಸಬ್ಜೆಕ್ಟ್ ಆಗಿ ತಗೋಬೇಕು. ಯಾವುದೇ ಕೊಟ್ಟಿರ್ತಕ್ಕಂಥ ಹೆಸರಾಗ್ಲಿ, ವಸ್ತುವಿನ ಹೆಸರಾಗ್ಲಿ ನಾವು ಅಲ್ಲಿ ಬಳಸಬಾರದು. ಅದರ ಪ್ರನೌನ್ ಅನ್ನ ತೆಗೆದುಕೊಳ್ಬೇಕು, ಕರ್ತವ್ಯನ ಸರ್ವನಾಮವನ್ನ ನಾವು ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಹಿಯರ್ ಈಸ್ ಮಲ್ಲು ಅಂತ ಇದೆ. ದ ಪ್ರನೌನ್ ಆಫ್ ಮಲ್ಲು ಈಸ್ ಹಿ. ಇಲ್ಲಿದೆ. ಸೊ ಮಲ್ಲು ಪ್ಲೇಸ್ ಹಾಕಿ, ಡಸಂಟ್ ಹಿ. ಈ ಕ್ವಶನ್ ಟ್ಯಾಗ್, ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಇಲ್ಲಿ ಕ್ವಶನ್ ಟ್ಯಾಗ್ ನೆಗೆಟಿವ್ ತೆಗೆದುಕೊಂಡಿದ್ದೇವೆ. ಹಾಗೆ ಕೂಡ ಈ ಮಲ್ಲು ಅಂತಕ್ಕಂಥ ಸ್ಟೇಟ್ಮೆಂಟ್ ನ ಸಬ್ಜೆಕ್ಟಿನ ಪ್ರನೌನ್ ಅನ್ನ ನಾವಿಲ್ಲಿ ಬಳಸಿದ್ದೇವೆ, ಇಲ್ಲಿ ಕ್ವಶನ್ ಮಾರ್ಕ್ ಇರಬೇಕು, ಎಸ್. ಸಿ, ನೆಕ್ಸ್ಟ್ ಫೋರ್ತ್, the question tag must be short form. The question tag must be written in short form. How? Question tag ಅನ್ನು ನಾವು ಶಾರ್ಟ್ ಫಾರ್ಮ್ ಆಗಿ ಮಾಡಬೇಕು. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಡಸ್, ಲೈಕ್, ಡಸಂಟ್ ಹಿ, ಡಿಡಂಟ್ ಹಿ, ಓಂಟ್ ಹಿ. ಈಗ ನಾವು ಡಸ್ ನಾಟ್ ಹಿ, ಡಿಡ್ ನಾಟ್ ಹಿ, ವಿಲ್ ನಾಟ್ ಹಿ, ಈಸ್ ನಾಟ್ ಹಿ ಅಂತ ಬರೀಬಾರ್ದು, ಅದನ್ನ ಶಾರ್ಟ್ ಫಾರ್ಮ್ ಅಲ್ಲೇ ಬರೀಬೇಕು. ಡಸಂಟ್ ಹಿ, ಡಿಡಂಟ್ ಹಿ, ಓಂಟ್ ಹಿ, ಇಸಂಟ್ ಹಿ, ಡೋಂಟ್ ಹಿ, ಡೋಂಟ್ ದೇ,
ಲೈಕ್ ದಿಸ್. ಈ ರೀತಿಯಾಗಿ ಶಾರ್ಟ್ ಫಾರ್ಮ್ ಅಲ್ಲೇ ಬರೀಬೇಕು. Fifth stage, we should select the suitable auxiliary or helping verb and put the question mark at the end of the question. ನಾನು 5ನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕು, ವಾಟ್ ಯು ಹ್ಯಾವ್ ಟು ಡೂ, ಆ ಒಂದು ಕೊಟ್ಟಿರುವಂತಹ ಸ್ಟೇಟ್ಮೆಂಟಿನ ಟೆನ್ಸ್ಗೆ ಸಂಬಂಧಪಟ್ಟಂತೆ ಆ ಕೊಟ್ಟಿರುವಂತಹ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ, ವಾಟ್ ಇಸ್ ದ ನೇಚರ್ ಆಫ್ ದಟ್ ಸೆಂಟೆನ್ಸ್ and what is the nature of the tense. So according to that tense nature, we have to select suitable auxiliary or helping verb. ಆ ಟೆನ್ಸ್ ಸಂಬಂಧಪಟ್ಟಂತೆ ನಾವು ಸರಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಅಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ನಂತರ ನಾವೇನ್ ಮಾಡ್ಬೇಕಂದ್ರೆ ಆ ಕ್ವಶನ್ ಎಂಡಿಗೆ ಕ್ವಶನ್ ಮಾರ್ಕ್ ಅನ್ನ ಬಳಸಬೇಕು, ಇಡಬೇಕು. ಈಗ ನೋಡೋಣ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಹರಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್ ಅಂತ ಇದೆ ಒಂದು ಎಕ್ಸಾಂಪಲ್. ಹರಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್. ನೋಡಿ, ಡಸಂಟ್ ಹಿ ಮಾಡಿದ್ದೇವೆ, ಇಲ್ಲಿ ಹರೀಶ್ ಇದೆ. ಹಿ ಯಾಕೆ ತೆಗೆದುಕೊಂಡಿದ್ದೇವೆ ಅಂದ್ರೆ ಹರೀಶ್ ನ ಪ್ರನೌನ್ ಹಿ ಆಗುತ್ತೆ, ಅದಕ್ಕೆ ತೆಗೆದುಕೊಂಡಿದ್ದೇವೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು 2 ಆಕ್ಸಿಲರಿಗಳನ್ನು ಉಪಯೋಗ ಮಾಡ್ತೇವೆ. ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಗಳಲ್ಲಿ ಡಸ್ ಮತ್ತು ಡೂ ಅಂತಕ್ಕಂಥದ್ದು. ಈ ಡಸ್ ಅಂತಕ್ಕಂಥ ಆಕ್ಸಿಲರಿಯನ್ನ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಬಳಸ್ತೇವೆ. ಡೂ ಅಂತಕ್ಕಂಥ ಆಕ್ಸಿಲರಿಯನ್ನ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬಳಸ್ತೇವೆ. ಇಲ್ಲಿ ಹರೀಶ್ ಅಂತಕ್ಕಂಥದ್ದು ಒಂದೇ ಆಗಿದೆ, ಇದು ಸಿಂಗುಲರ್ ಸಬ್ಜೆಕ್ಟ್ ಆಗಿದೆ, ಅದಕ್ಕೆ ನಾವಿಲ್ಲಿ ಡಸಂಟ್ ಹಿ ಅಂತ ತೆಗೆದುಕೊಂಡಿದ್ದೇವೆ. ಡಸಂಟ್ ಹಿ ಅನ್ನ ತೆಗೆದುಕೊಂಡಿದ್ದೇವೆ. ಹಾಗೆ ಕೂಡ ಹರಿ ಸ್ಪೋಕ್ ಸಮ್ ಹಾರ್ಡ್ ವರ್ಡ್ಸ್. ನೋಡಿ, ಇಲ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ವರ್ಬ್ ಟು ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಇದು ವರ್ಬ್ ಟು ಇದೆ. ಅದಕ್ಕೆ ನಾವೇನ್ ಮಾಡಬೇಕು, ವರ್ಬ್ ಟು ಇದ್ದಾಗ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ಡಿಡ್ ಅನ್ನ ತೆಗೆದುಕೊಳ್ಬೇಕು. ಎರಡೂ ಇಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಫಾರ್ಮ್ ಇಲ್ಲಿ ಅಥವಾ ಪ್ಲೂರಲ್ ಫಾರ್ಮ್ ಇದ್ರೂ ಕೂಡ ಅಲ್ಲಿ ಡಿಡ್ ಅಂತಕ್ಕಂಥ ಒಂದೇ ಆಕ್ಸಿಲರಿಯನ್ನ ನಾವು ಬಳಸ್ತೇವೆ. ಅದಕ್ಕಾಗಿ ಈ ಸ್ಪೋಕ್ ಅಂತಕ್ಕಂಥ ವರ್ಬ್ ಅನ್ನ ಡಿವೈಡ್ ಮಾಡಿದಾಗ ಅದು ಏನಾಗ್ತದೆ, ಡಿಡ್ ಪ್ಲಸ್ ಸ್ಪೀಕ್ ಅಂತ ಬರ್ತದೆ. ಅದಕ್ಕಾಗಿ ಇಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ವರ್ಬ್ ಟು ವಿನ ಬಂದಾಗ ನಾವು ಡಿಡ್ ತೆಗೆದುಕೊಳ್ಬೇಕು. ಹಾಗೆ ಇನ್ನೊಂದ್ಸರಿ ಹೇಳ್ತೇನೆ ನಾನು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅಲ್ಲಿ ಡೂ ಡಸ್ ಅಂತಕ್ಕಂಥ ಆಕ್ಸಿಲರಿ ಬರುತ್ತೆ, ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ಅಲ್ಲಿ ಡಿಡ್ ಅಂತಕ್ಕಂಥ ಒಂದೇ ಆಕ್ಸಿಲರಿಯನ್ನ ಬಳಸ್ತೀವಿ ನಾವು. ವಿಶೇಷವಾಗಿ ಕ್ವಶನ್ ಟ್ಯಾಗ್ ಗಳನ್ನ ನಮಗೆ ಮೇನ್ಲಿ ಕೇಳುವಂತದ್ದು ಮಹತ್ವ ಬಹಳಷ್ಟು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳ್ತಾರೆ. ಬೇರೆ ಟೆನ್ಸ್ ನಲ್ಲಿ ಕೇಳಬಹುದು, ಆದ್ರೆ ಮುಖ್ಯವಾಗಿ ಪರೀಕ್ಷೆಗಳಲ್ಲಿ ಇದೇ ಟೆನ್ಸ್ ಅಲ್ಲಿ ಅವನು ಕೇಳುವಂತ ಸಾಧ್ಯತೆ ಇದೆ, ಕೇಳ್ತಾರೆ. ನೋಡಿ, ಇನ್ನು 6ನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕು ನೋಡಿ, ಒಂದು ಉದಾಹರಣೆ ಇದೆ. Did is used in simple past tense and do or does used in simple present tense. Tense are used, ನೋಡಿ, tense are used as auxiliaries. ನೋಡಿ, so did is used in simple present tense and do or does are used in simple present tense as auxiliaries. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಬಳಸಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಆರ್ ಡಸ್ ಅನ್ನ ಬಳಸಬೇಕು. ನೋಡಿ, ಇಲ್ಲಿ ನಾವು ಹ್ಯಾವ್ ಟು ಲರ್ನ್ ಹೌ ಟು ಫಾರ್ಮ್ ದ ನೆಗೆಟಿವ್ ಕಾಂಟ್ರಾಕ್ಷನ್ಸ್. ಆ ನೆಗೆಟಿವ್ ಗಳನ್ನ ಬಂದಾಗ ಅವನ್ನ ಶಾರ್ಟ್ ಫಾರ್ಮ್ಸ್, ಕಾಂಟ್ರಾಕ್ಷನ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ ಅನ್ನ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ಕ್ಯಾನ್ ಪ್ಲಸ್ ನಾಟ್ ಇದ್ರೆ ಕ್ಯಾಂಟ್ ಅಂತ ಮಾಡಬೇಕು, ನಾಟ್ ಅಂತ ಬರಿಬಾರ್ದು. ಇಲ್ಲಿ ನೋಡಿ, ಕ್ಯಾಂಟ್. ಹಾಗೆ ಕೂಡ ವಿಲ್ ನಾಟ್ ಬಂತಂದ್ರೆ ಅಲ್ಲಿ ವೋಂಟ್ ಅಂತ ಮಾಡಬೇಕು. ಶೆಲ್ ನಾಟ್ ಬಂದ್ರೆ ಶಾಂಟ್ ಅಂತ ಮಾಡಬೇಕು. ಮೇ ನಾಟ್ ಬಂದ್ರೆ ಮೇ ನಾಟ್ ಅಂತ ಮಾಡಬೇಕು. ಇಲ್ಲಿ ಆಮ್ ನಾಟ್ ಅಂತಂದ್ರೆ ಆರಂಟ್ ಅಂತ ಮಾಡಬೇಕು. ಈ ಕಾಂಟ್ರಾಕ್ಷನ್ಸ್ ಗಳನ್ನ ನಾವು ನೆನಪಿಡಬೇಕು. ನಾವು ಟ್ಯಾಗ್ ಕ್ವಶನ್ ಅನ್ನ ಮಾಡಬೇಕು ಅಂತಂದ್ರೆ ಈ ಕಾಂಟ್ರಾಕ್ಷನ್ಸ್ ಅನ್ನು ಬಹಳ ಮುಖ್ಯ. ಇವುಗಳನ್ನ ನಾವು ನೆನಪಲ್ಲಿದ್ರೆ ನಾವು ಟ್ಯಾಗ್ ಕ್ವಶನ್ ಅನ್ನ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. If you remember or if you keep in our mind these contractions, we will build the question tag very well. So now we have to look at how we have to build different tag questions. See, here is one example. Radha dances on the stage. See, dances is there, simple present tense. So
That is, we have to, what is the first rule? So we have to guess, take the pronoun of the subject. We have taken the pronoun of the subject Radha, she. Then we have to select auxiliary. So that is, dances is a simple present tense. Illi doesn't ide. Next time ಮಾಡಬೇಕು, if the question tag is positive, sorry, if the statement is positive, the question tag must be negative. ಇಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಾಗಿದೆ, ಪಾಸಿಟಿವ್ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನು ನಾವು ನೆಗೆಟಿವ್ ತೆಗೆದುಕೊಂಡಿದ್ದೇವೆ. ನೋಡಿ, ಸೆಕೆಂಡ್ ಎಕ್ಸಾಂಪಲ್, ದ ಮಷಿನ್ ಡಸ್ ನಾಟ್ ವರ್ಕ್ ಪ್ರಾಪರ್ಲಿ. ದಿಸ್ ಸೆಂಟೆನ್ಸ್ ಮೊದಲೇ ವೆದರ್ ಯು ಹ್ಯಾವ್ ಟು ಚೆಕ್ ವೆದರ್ ದಿಸ್ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ಮೊದಲು ನಾವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಚೆಕ್ ಮಾಡಬೇಕು. ಏನಿದೆ ಈ ಸೆಂಟೆನ್ಸ್? ನೆಗೆಟಿವ್ ಇದೆ, ಇಲ್ಲಿ ನಾಟ್ ಬಂದಿದೆ, ಡು ನಾಟ್ ಅಂತ, ಸಾರಿ ಡಸ್ ನಾಟ್. ಅದಕ್ಕಾಗಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ. ಸೊ ದಟ್ಸ್ ವೈ ವಿ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ, ಸಾರಿ ಸ್ಟೇಟ್ಮೆಂಟ್ ನೆಗೆಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿದೆ. ಇಲ್ಲಿ ಇಟ್ ಹೇಗೆ ಬಂತು ಅಂತಂದ್ರೆ, ಮಸ್ಸಿನ್ ಇದೆ, ಮಸ್ಸಿನ್ ದ ಪ್ರನೌನ್ ಏನಾಗುತ್ತೆ, ಇಟ್ ಆಗುತ್ತೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಇದು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗೆ ಕೂಡ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಡಸ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಬರ್ಡ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇಲ್ಲಿ ಡೂ ಯೂಸ್ ಮಾಡಿದ್ದೇವೆ, ಡು ನಾಟ್. ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಿದ್ದೇವೆ. ಈ ದೇ ಹೇಗೆ ಬಂತು ಅಂದ್ರೆ, ಇಲ್ಲಿ ಬರ್ಡ್ಸ್ ಇದೆಯಲ್ಲ, ಪ್ಲೂರಲ್ ಫಾರ್ಮ್ ಇದೆ, ಆ ಬರ್ಡ್ಸ್ ದ ಪ್ರನೌನ್ ಇಲ್ಲಿ ದೇ ಆಗುತ್ತೆ. ದೇ ಈಸ್ ದ ಪ್ರನೌನ್ ಆಫ್ ದ subject birds. See, another one example, Anit and Arun played tennis. So it is also in simple present tense, but this statement has a plural subject, Anit and Arun. See, so that's why we used they here. Nodi, Anit and Arun, Anit ಮತ್ತು ಅರುಣ್ ಇಬ್ಬರು ಇರೋದ್ರಿಂದ ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ಅಲ್ಲಿ they ಅನ್ನ ಬಳಸಿದ್ದೇವೆ. ಹಾಗೆ ಕೂಡ ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಈ ಕ್ವಶನ್ ಟ್ಯಾಗ್ ಅನ್ನ ನಾವು ನೆಗೆಟಿವ್ ಮಾಡಿದ್ದೇವೆ, ಡೋಂಟ್ ದೇ. ನೆಕ್ಸ್ಟ್ 5, ಶರಣು ಟಾಟ್ ದಿಸ್ ಲೆಸನ್. ನೋಡಿ, ಈ ಸ್ಟೇಟ್ಮೆಂಟ್ ಕೂಡ ಪಾಸಿಟಿವ್ ಇದೆ, ಆದ್ರೆ ಈ ಟೆನ್ಸ್ ಯಾವ್ದಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್, ವರ್ಬ್ ಟು ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ಇರ್ಲಿ ಅಥವಾ ವರ್ಬ್ ಟು ಇದ್ರೆ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದೆ ನಾನು, ಡಿಡ್ ಅಂತಕ್ಕಂಥ ಆಕ್ಸಿಲರಿಯನ್ನ ತೆಗೆದುಕೊಳ್ಬೇಕು. ಫಸ್ಟ್ ನೋಡಿ, ಆಲ್ ಟ್ಯಾಗ್ ಕ್ವಶನ್ ಬಿಗಿನ್ ವಿತ್ ಆಕ್ಸಿಲರಿ ವರ್ಬ್ಸ್. ಆಕ್ಸಿಲರಿ ವರ್ಬ್ ಅನ್ನ ಮೊದಲು ಬರೆದು ಅಲ್ಲಿ ಟ್ಯಾಗ್ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆಕ್ಸಿಲರಿ ವರ್ಬ್ ಯಾವ್ದು ಬರುತ್ತೆ ಇಲ್ಲಿ? ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಬರುತ್ತೆ. ಇದು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಕ್ವಶನ್ ಟ್ಯಾಗ್ ನಾಟ್ ಅನ್ನು ತೆಗೆದುಕೊಳ್ಬೇಕು. ಇಲ್ಲಿ ಆಕ್ಸಿಲರಿ ಡಿಡ್ ತೆಗೆದುಕೊಂಡಿದ್ದೇವೆ, ನಂತರ ನಾಟ್ ಇದೆ, ನಾಟ್ ಅನ್ನ ಶಾರ್ಟ್ ಫಾರ್ಮ್ ಆಗಿ ಕಾಂಟ್ರಾಕ್ಷನ್ ಫಾರ್ಮ್ ಆಗಿ ಬರಿಬೇಕು. ಡಿಡ್ ಪ್ಲಸ್ ನಾಟ್ ಅಂದ್ರೆ ಡಿಡಂಟ್ ಆಯ್ತು. ಇಲ್ಲಿ ಶರಣು ಇದಲ್ಲ, ಈ ಸಬ್ಜೆಕ್ಟ್ ಅದ ಪ್ರನೌನ್ ಏನಾಗುತ್ತೆ, ಹಿ ಆಗುತ್ತೆ, ನಂತರ ಕ್ವೆಶ್ಚನ್ ಮಾರ್ಕ್. ಸೊ ದಿಸ್ ಈಸ್ ನೆಕ್ಸ್ಟ್, ಭಾಗ್ಯ ಡಿಡ್ ನಾಟ್ ಜಂಪ್ ಇನ್ ಟು ದ ವಲ್. ಇಲ್ಲಿ ನೋಡಿ, ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ನೆಗೆಟಿವ್ ಇದೆ. ಇದು ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಇಲ್ಲಿ ಡಿಡ್ ಹಿ ಅಂದ್ರೆ ಪಾಸಿಟಿವ್ ಕ್ವೆಶ್ಚನ್ ಮಾಡಿದ್ದೇವೆ. ನೆಕ್ಸ್ಟ್, ರಮೇಶ್ ಈಸ್ ರೈಟಿಂಗ್ ಅ ಲೆಟರ್. ಇಲ್ಲ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಇಲ್ಲಿ ಆಲ್ರೆಡಿ ಈಸ್ ಇದೆ, ಅದನ್ನ ಏನ್ ಮಾಡಬೇಕು, ಆಕ್ಸಿಲರಿ ಈಸ್ ಅಂದು ಇಸಂಟ್ ಹಿ ಹೇಗೆ, ಹಿ ಎಲ್ಲಿದೆ ಅಂತ, ರಮೇಶ್ ಸಬ್ಜೆಕ್ಟ್ ಪ್ರನೌನ್. ಸೊ ಐ ಆಮ್ ಡಿಸ್ಕಸಿಂಗ್ ಆಲ್ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ ಹಿಯರ್. ಸೊ ಶಿ ಹ್ಯಾಸ್ ಎ ಕಾರ್, ಡೋಂಟ್ ಗೆಟ್ ಕನ್ಫ್ಯೂಷನ್. ಶಿ ಹ್ಯಾಸ್ ಎ ಕಾರ್ ಇಸ್ ದೇರ್, ಇದು ಶಿ ಹ್ಯಾಸ್ ಎ ಕಾರ್ ಇದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲ. ಅಂದ್ರೆ ಯಾವ ಟೆನ್ಸ್ ಇದು? ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇಲ್ಲಿ ಹ್ಯಾಸ್ ಬಂದಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಕೂಡ ಡಸಂಟ್ ಸಿ ಅಂತ ತೆಗೆದುಕೊಳ್ಬೇಕು. ಶಿ ಹ್ಯಾಸ್ ಎ ಕಾರ್, ಅವಳ ಹತ್ರ ಒಂದು ಕಾರ್ ಇದೆ ಅಂತ. ಅವಾಗ ಇಲ್ಲಿ ಇದು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನೆಗೆಟಿವ್ ಅನ್ನು ತೆಗೆದುಕೊಳ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಶಿ ಇದೆ, ಸಿಂಗುಲರ್ ಸಬ್ಜೆಕ್ಟ್ ಇದೆ. ಅವಾಗ ನಾವು ಏನ್ ಮಾಡಬೇಕು,
ಇಲ್ಲಿ ಡಸಂಟ್ ತೆಗೆದುಕೊಂಡು ನಾಟ್ ಅನ್ನ ಶಾರ್ಟ್ ಫಾರ್ಮ್ ಬರೆದು ಇಲ್ಲಿ ಸಿ ಮುಂದೆ ಕ್ವಶನ್ ಮಾರ್ಕ್ ಸಿ ಸಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್, ನೆನಪಿಡಿ. ಸಿ ಹ್ಯಾಸ್ ನೋ ಕಾರ್, ಅದನ್ನ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಬಂದ್ರೆ ಸಿ ಹ್ಯಾಸ್ ನೋ ಕಾರ್, ಅವಳ ಹತ್ರ ಕಾರ್ ಇಲ್ಲ ಅಂತಂದ್ರೆ ಅವಾಗ ಇದು ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ನೋ ಇದೆ, ಇಲ್ಲಿ ನೆಗೆಟಿವ್ ಅಡ್ವರ್ಬ್ ಇದೆ, ಅದಕ್ಕೆ ನಾವು ಇದನ್ನ ಡಸ್ ಶಿ ಮಾಡಬೇಕು. ಆಲ್ರೆಡಿ ಇಲ್ಲಿ ಪ್ರನೌನ್ ಅನ್ನ ಕೊಟ್ಟಿದ್ರೆ ಅದೇ ಪ್ರನೌನ್ ತೆಗೆದುಕೊಳ್ಬೇಕು, ಹೆಸರಿದ್ರೆ ಪ್ರನೌನ್ ತೆಗೆದುಕೊಳ್ಬೇಕು. ಸಿ 10 ಐ ವಿಲ್ ನೆವರ್ ಫರ್ಗೆಟ್ ಯುವರ್ ಲವ್. ನೋಡಿ ಇದು ಕೂಡ ಇದೊಂದು ಡಿಫರೆಂಟ್ ಎಕ್ಸಾಂಪಲ್. ಐ ವಿಲ್ ಇದೆ, ಐ ವಿಲ್ ನೆವರ್, ನೆವರ್ ಈಸ್ ನೆಗೆಟಿವ್ ವರ್ಡ್. ಇಲ್ಲಿ ಸೆಂಟೆನ್ಸ್ ಅಲ್ಲಿ ನೆವರ್ ಬಂದ್ರೆ ಅದು ಕೂಡ ನೆಗೆಟಿವ್ ಅಂತ, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು, ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ವಿಲ್ ಇದೆ, ವಿಲ್ ಬಂದಿದೆ, ಇಲ್ಲಿ ನೆಗೆಟಿವ್ ಇದೆ, ಅದಕ್ಕಾಗಿ ವಿಲ್ ಐ. ನೆಕ್ಸ್ಟ್ ಐ ವಿಲ್ ಲೆಂಡ್ ಯು ಅ ಲಿಟಲ್ ಮನಿ. ಲಿಟಲ್ ಮನಿ ನೋಡಿ, ಅ ಲಿಟಲ್ ಅಂತ ಸೆಂಟೆನ್ಸ್ ಅಲ್ಲಿ ಬಂದ್ರೆ, ಸ್ಟೇಟ್ಮೆಂಟ್ ಅಲ್ಲಿ ಬಳಸಿದ್ರೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ತಿಳ್ಕೋಬೇಕು. ಅದಕ್ಕಾಗಿ ನಾವೇನ್ ಮಾಡಿದ್ದೇವೆ, ಇಲ್ಲಿ ಓಂಟ್ ಐ. ನೋಡಿ ವಿಲ್ ಪ್ಲಸ್ ನಾಟ್ ಇದ್ರೆ ಅದು ಓಂಟ್ ಮಾಡ್ಬೇಕಂತ ಕಾಂಟ್ರಾಕ್ಷನ್ ತಮಗೆ ಹೇಳಿದ್ದೇನೆ ನಾನು. ಇಲ್ಲಿ ಆಲ್ರೆಡಿ ಅವರು ಪ್ರನೌನ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಓಂಟ್ ಐ ಅಂತ ಮಾಡಿದ್ರೆ ಮುಗೀತು. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಇಲ್ಲಿ ಮೇಲಿದಕ್ಕೆ ಬಹಳ 11 ಮತ್ತು 12 ಎಕ್ಸಾಂಪಲ್ ಅನ್ನ ನೀವು ಬಹಳ ಕೇರ್ಫುಲ್ ಆಗಿ ನೋಡ್ಬೇಕು. ಸಿ ದ 12th ಎಕ್ಸಾಂಪಲ್, ಐ ವಿಲ್ ಲೆಂಡ್ ಯು ಲಿಟಲ್ ಮನಿ. ಈಗ ಅ ಲಿಟಲ್ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ, ಓನ್ಲಿ ಲಿಟಲ್ ಅಂತಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡಿದ್ದೇವೆ, ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ತೆಗೆದುಕೊಂಡಿದ್ದೇವೆ. ಇದಕ್ಕೆ ಈ 11 ಮತ್ತು 12ನೇ ಎಕ್ಸಾಂಪಲ್ ಇರತಕ್ಕಂಥ ಡಿಫರೆನ್ಸ್, ಅ ಲಿಟಲ್ ಅಂದ್ರೆ ಪಾಸಿಟಿವ್, ಓನ್ಲಿ ಲಿಟಲ್ ಅಂದ್ರೆ ನೆಗೆಟಿವ್. ನೋಡಿ ಐ ವಿಲ್ ಲೆಂಡ್ ಯು ಲಿಟಲ್ ಮನಿ. ನೋಡಿ ವಿಲ್ ಐ ಇದನ್ನ ಪಾಸಿಟಿವ್ ಸ್ಟೇಟ್ಮೆಂಟ್, ಇದು ನೆಗೆಟಿವ್ ಆಗೋದ್ರಿಂದ ಇದನ್ನ ಕ್ವಶನ್ ಟ್ಯಾಗ್ ಪಾಸಿಟಿವ್ ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನೋಡಿ ಕ್ಯಾಂಟ್ ಸಿ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಇದೆ. ನೆಕ್ಸ್ಟ್ ಮೈ ಅಕೌಂಟ್ ಹ್ಯಾಸ್ ನೋ ಮನಿ. ಇದು ಕೂಡ ಸಿಂಪಲ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಬಟ್ ಇದು ರಾಂಗ್ ಆಗಿದೆ. ಇಲ್ಲಿ ಮೈ ಅಕೌಂಟ್ ಹ್ಯಾಸ್ ನೋ ಮನಿ ಅಂತಂದ್ರೆ ಇದನ್ನ ಏನ್ ಆಗ್ಬೇಕಂತಂದ್ರೆ ಇದು ಡಸಂಟ್, ಸಾರಿ ಡಸ್ ಇಟ್ ಆಗಬೇಕು. ಇದು ಡಸ್ ಇಟ್ ಆಗಬೇಕು. ಡಸ್ ಇಟ್ ಅಂತ ಇಲ್ಲಿ ಮಾಡಬೇಕು, ಇದು ತಪ್ಪಾಗಿದೆ. ಇದು ಡಸ್ ಇಟ್, ದಿಸ್ ಇಸ್ ಕರೆಕ್ಟ್. ಡಸ್ ಇಟ್, ಹ್ಯಾಸ್ ಇಟ್, ದಿಸ್ ಈಸ್ ರಾಂಗ್, ಮಿಸ್ಟೇಕ್. ಮೈ ಅಕೌಂಟ್ ಹ್ಯಾಸ್ ನೋ ಮನಿ, this is question tag, does it. See 15, I am a teacher. aren't I. ನೋಡಿಲಿ ಐ ಆಮ್ ಎ ಟೀಚರ್, ಇಲ್ಲಿ ಆಮ್ ಬಂದಿದೆ, ಇಲ್ಲಿ ಆರ್ ಯಾಕೆ ತೆಗೆದುಕೊಂಡಿದ್ದೀರಿ ಅಂತಂದ್ರೆ ಅದಕ್ಕೇನು ಸಾಲ್ವೇಷನ್ ಇಲ್ಲ. ಅದು ಐ ಆಮ್ ಬಂದಾಗ ಅಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಆಮ್ ಇದ್ರೆ ಇದನ್ನ ನೆಗೆಟಿವ್ ಅಲ್ಲಿ ಆರಂಟ್ ಅಂತ ತೆಗೆದುಕೊಳ್ಬೇಕು. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಷ್ಟೇ. ಇಲ್ಲಿ ಐ ಆಮ್ ಇದ್ರೆ ಇಲ್ಲಿ ಆರಂಟ್ ಐ. ಆಮ್ ನಾಟ್ ವೆಲ್ ಟುಡೇ, ಐ ಆಮ್ ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಅದು ಆಮ್ ಐ ಅಂತ ತೆಗೆದುಕೊಳ್ಬೇಕು. ಸಿಕ್ ಐ ಆಮ್ ರೈಟ್ ನೌ, ನೋಡಿ ಐ ಆಮ್ ಮತ್ತೆ ಐ ಆಮ್ ಬಂದಿದೆ, ಇಲ್ಲಿ ಆರಂಟ್ ಐ. ನೋಡಿ ಮೈ ಕಾರ್ ಡಸ್ ನಾಟ್ ಮೂವ್, ಮೈ ಕಾರ್ ಡಸ್ ನಾಟ್ ಮೂವ್, ಇಲ್ಲಿ ಮೈ ಕಾರ್ ಡಸ್ ನಾಟ್ ಮೂವ್, ಇದು ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಏನ್ ಮಾಡಬೇಕು, ನೋಡಿ ಏನ್ ಮಾಡಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಬೇಕಲ್ಲ, ಅದಕ್ಕೆ ಆಕ್ಸಿಲರಿ ಯಾವ್ದಿದೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಡಸ್ ಇದೆ, ಡಸ್ ತೆಗೆದುಕೊಂಡಿದ್ದೇವೆ. ಇಲ್ಲಿ ನಾಟ್ ಇದೆ, ಇಲ್ಲಿ ನಾಟ್ ತಗೋಬಾರ್ದು. ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇದ್ರೆ ಇಲ್ಲಿ ನಾಟ್ ತೆಗೆದುಕೊಳ್ಬಾರ್ದು, ಇಲ್ಲಿ ನಾಟ್ ಇಲ್ಲದೆ ಇದ್ರೆ ಇಲ್ಲಿ ತೆಗೆದುಕೊಳ್ಬೇಕಂದ್ರೆ. ಅಂದ್ರೆ ಇದು ಇಟ್ ಎಲ್ಲಿ ಇದು ಅಂತಂದ್ರೆ ಮೈ ಕಾರ್ ಇದೆಯಲ್ಲ, ಈ ಮೈ ಕಾರದ ಪ್ರನೌನ್ ದಿಸ್ ಈಸ್ ಇಟ್. ನ್ಯೂ ಬರ್ಡ್ಸ್ ವಿಲ್ ಅರೈವ್ ಟುಡೇ. This statement is positive. We have to make negative question tag. ನೋಡಿ ವಿಲ್ ಇದೆ, ಅದನ್ನ won't ಮಾಡಿದ್ದೇವೆ. ಇಲ್ಲಿ ನಾಟ್ ತಗೊಂಡು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿ won't they. ಈ ದೇ ಹೇಗ್ ಬಂತು, ದೇ ಎಲ್ಲಿದೆ ಅಂತಂದ್ರೆ ಇಲ್ಲಿ ನ್ಯೂ ಬರ್ಡ್ಸ್ ಇದೆಯಲ್ಲ
ಆದರೆ ಪ್ರನೌನ್ ಏನಾಗುತ್ತೆ ದೇ ಆಗುತ್ತೆ. ನೆಕ್ಸ್ಟ್, ಬುಕ್ಸ್ ಆರ್ ಮೋರ್ ವ್ಯಾಲ್ಯೂಯಬಲ್ ಥಿಂಗ್ಸ್. ನೋಡಿ, ಬುಕ್ಸ್ ಆರ್ ಮೋರ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಕ್ವಶನ್ ಟ್ಯಾಗ್, ಇಲ್ಲಿ ಆಲ್ರೆಡಿ ಆರ್ ಕೊಟ್ಟಿದ್ದಾರೆ ಆಕ್ಸಿಲರಿ. ಅವರು ನಾವು ಏನಂತಂದ್ರೆ ಇಲ್ಲಿ ಆರಂಟ್ ದೇ ಎಲ್ಲಿದೆ ಅಂತಂದ್ರೆ ಬುಕ್ಸ್ ಅಂತಕ್ಕಂಥ ಬುಕ್ಸ್ ಸಬ್ಜೆಕ್ಟಿನ ಪ್ರನೌನ್. ದ ಬಿಲ್ಡಿಂಗ್ ಹ್ಯಾಡ್ ಕೊಲ್ಯಾಪ್ಸ್ಡ್. ಇದು ಆಲ್ರೆಡಿ ಕೂಡ ಇಲ್ಲಿ ಹ್ಯಾಡ್ ಇದೆ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಹ್ಯಾಡ್ ಇದೆ, ಅದಕ್ಕೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದನ್ನ ಇದು ನೆಗೆಟಿವ್ ಮಾಡಬೇಕು. ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಅನ್ನ ಹ್ಯಾಡ್ ತೆಗೆದುಕೊಂಡಿದ್ದೇವೆ, ಇಲ್ಲಿ ನೆಗೆಟಿವ್ ಹಾಕಿದ್ದೇವೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದರಿಂದ ಇಲ್ಲಿ ನಾಟ್ ಬಳಸಿದ್ದೇವೆ, ಅದನ್ನ ಶಾರ್ಟ್ ಫಾರ್ಮ್ ಆಗಿ ನಾಟ್ ಹ್ಯಾಡಂಟ್ ಅಂತ ಬರೆದಿವಿ. ಇದು ಇಟ್ ಎಲ್ಲಿ ಬಂತು ಅಂದ್ರೆ ಈ ಬಿಲ್ಡಿಂಗ್ ಅದ ಪ್ರನೌನ್ ಇಟ್ ಆಗುತ್ತೆ. ನೋಡಿ, ಸ್ವಿಮ್ಮಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಇದೊಂದು ಬೇರೆ ಎಕ್ಸಾಂಪಲ್ ಇದು. ನೋಡಿ, isn't ಇಟ್. ನೋಡಿ, ಈಸ್ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ ಇಲ್ಲಿ, ಅದನ್ನೇ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿ ಕ್ವಶನ್ ಟ್ಯಾಗ್ ಅದ ಮೊದಲು ಬರೀಬೇಕು. ನಂತರ ಇಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ನಾಟ್ ಬಳಸಬೇಕು, ನೆಗೆಟಿವ್ ಇದ್ರೆ ನಾಟ್ ಬಳಸಬಾರ್ದು. ಇಲ್ಲಿ ಇಟ್ ಎಲ್ಲಿದೆ ಅಂದ್ರೆ ಸ್ವಿಮ್ಮಿಂಗ್ ದ ಪ್ರನೌನ್. ನೋಡಿ, ಇಂಪೆರೇಟಿವ್ ಕೇಸಸ್ ಅಲ್ಲಿ, ಈ ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಕ್ವಶನ್ ಟ್ಯಾಗ್ ಅನ್ನ ಹೇಗೆ ಮಾಡಬೇಕು, ಹೌ ಟು ಬಿಲ್ಡ್ ದ ಕ್ವಶನ್ಸ್ ಇನ್ ಇಂಪೆರೇಟಿವ್ sentences. Shut the door. See, imperative sentence mainly starts with verbs. See, shut the door. Especially imperative sentence, it may be request, order, command, advice, suggestion, warning. Such type of imperative sentence are there. It may any kind of sentence in any kind of statement in imperative. So have to look at shut the door. ಇದು ಪಾಸಿಟಿವ್ ಇರುತ್ತೆ. ನೋಡಿ, ಶಟ್ ದ ಡೋರ್ ಅಂದ್ರೆ ವಿಲ್ ಯು ಅಂತ ತೆಗೆದುಕೊಳ್ಬೇಕು. ಇಂಪೆರೇಟಿವ್ ಇದ್ದಾಗ ಮಾತ್ರ. ನೋಡಿ, ಕ್ಲೋಸ್ ಯುವರ್ ಐಸ್, ವಿಲ್ ಯು ಅಂದ್ರೆ ಇಟ್ ಮೀನ್ಸ್ ಡೋಂಟ್ ಬಿ ಲೇಟ್, ವಿಲ್ ಯು. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಈ ರೀತಿ ಇಂಪೆರೇಟಿವ್ ಇದ್ದಾಗ ನಾವೇನ್ ಮಾಡಬೇಕು, ವಿಲ್ ಯು ಅಂತ ಮಾಡ್ಬೇಕು ಅಷ್ಟೇ. ನೋ, ಡೋಂಟ್ ಸಿಟ್ ಹಿಯರ್, ವಿಲ್ ಯು. ನೋ, ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಲೆಟ್ ಆ ಇಂಪೆರೇಟಿವ್ ಸೆಂಟೆನ್ಸ್ ಅಲ್ಲಿ ಲೆಟ್ ಬಂದಾಗ ನಾವು ಏನ್ ಮಾಡಬೇಕು, ಶಲ್ ವಿ ಮಾಡಬೇಕು. ಶಲ್ ವಿ. ನೋಡಿ, ಲೆಟ್ ಇಲ್ಲದೆ ಇದ್ರೆ ಇಂಪೆರೇಟಿವ್ ಸೆಂಟೆನ್ಸ್ ಅಲ್ಲಿ ಕೇವಲ ನಾವೇನ್ ಮಾಡಬೇಕು, ವಿಲ್ ಯು ಅಂತ ತಗೋಬೇಕು. ಇಲ್ಲಿ ತೆಗೆದುಕೊಂಡಿದ್ದೆ ನೋಡಿ, 4 ಎಕ್ಸಾಂಪಲ್ಗಳಲ್ಲಿ ವಿಲ್ ಯು ಅಂತ ತೆಗೆದುಕೊಂಡಿದ್ದೇನೆ. ಆದ್ರೆ ಇಂಪೆರೇಟಿವ್ ಅಲ್ಲಿ ಲೆಟಸ್ ಬಂದಾಗ ಲೆಟ್ ಉಪಯೋಗ ಮಾಡಿದಂತ ಸೆಂಟೆನ್ಸ್ ಇದ್ರೆ ಅಲ್ಲಿ ಶೆಲ್ ಬಿ ಅಂತ ತಗೋಬೇಕು ಅಷ್ಟೇ. ಲೆಟ್ ಅಸ್ ಡಿಸ್ಕಸ್ ದ ಮ್ಯಾಟರ್. ಶೆಲ್ ಬಿ. ನೋಡಿ, 7th, ಲೆಟ್ ಅಸ್ ಸ್ಟಾರ್ಟ್ ಯುವರ್ ಸ್ಪೀಚ್. ನೋಡಿ, ಶೆಲ್ ಬಿ. ಸೇಮ್, ದೀಸ್ 2 examples ಆರ್ ಸೇಮ್. ನೋಡಿ, ದಿಸ್ ಈಸ್ ಒನ್ ಡಿಫರೆಂಟ್ ಟೈಪ್ ಆಫ್ ಎಕ್ಸಾಂಪಲ್. ಮೇಲೆ ಇರ್ತಕ್ಕಂಥ 4 ಸೆಂಟೆನ್ಸ್ಗಳು ಬೇರೆ, ಅಲ್ಲಿ ಲೆಟ್ ಇಲ್ಲ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ 3 ಸೆಂಟೆನ್ಸ್ಗಳು ಬೇರೆ, ಇಲ್ಲಿ ಲೆಟಸ್ ಇದೆ, ಅಲ್ಲಿ ಶೆಲ್ ವಿ ಅಂತ ತಗೋಬೇಕಷ್ಟೇ. ನೋಡಿ, ಕೆಲವು ಎಕ್ಸೆಪ್ಷನಲ್ ಕೇಸಸ್, ವಿಶೇಷ ಸೆಂಟೆನ್ಸ್ಗಳಿದ್ದಾಗ, ನಾವು ಸ್ಟೇಟ್ಮೆಂಟ್ಗಳಿದ್ದಾಗ ಹೇಗೆ ಮಾಡಬೇಕು ಅಂತಂದ್ರೆ ನಾನು ಹೇಳ್ತೀನಿ ಇಲ್ಲಿ. ನೋಡಿ, ದ ಲಾಯರ್ ಅಟೆಂಡ್ಸ್ ದ ಕೋರ್ಟ್. ಈ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಇದೆ. ಓಕೆ, ದಿಸ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ಪಾಸಿಟಿವ್, ಈಸ್ ಪಾಸಿಟಿವ್. Now we have to take the negative question tag for this. No problem. ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಮಾಡ್ಬೇಕಾ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಡಸ್ ಸಿಂಗುಲರ್ ಸಬ್ಜೆಕ್ಟ್ ಇರೋದ್ರಿಂದ ಡಸ್ ತೆಗೆದುಕೊಂಡಿದ್ದೇವೆ. ಅಲ್ಲಿ ನಾಟ್, ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇದು ನೆಗೆಟಿವ್ ಡಸಂಟ್ ಮಾಡಿದ್ದೇವೆ. ಆದ್ರೆ ಇಲ್ಲಿ ಈ ಪ್ರನೌನ್ ತೆಗೆದುಕೊಳ್ಳೋದಿರುತ್ತಲ್ಲ, ಇಲ್ಲಿ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗುತ್ತೆ. ಏನು, ದ ಲಾಯರ್ ಇದೆ ಇಲ್ಲಿ. ಸಿ, ಲಾಯರ್ ಮೇ ಬಿ ಮೇಲ್ ಆರ್ ಫಿಮೇಲ್. ಲಾಯರ್ ಅಂದ್ರೆ ಗಂಡು ಇರ್ಬೋದು ಅಥವಾ ಹೆಣ್ಣು ಇರ್ಬೋದು. ಅದಕ್ಕಾಗಿ ನಾವಿಲ್ಲಿ ಈ ಪ್ರನೌನ್ ಅನ್ನ ಹಿ ಅಥವಾ ಸಿ ಎರಡರಲ್ಲಿ ಯಾವುದು ತಗೊಂಡ್ರು ಸರಿ. ನೆಕ್ಸ್ಟ್, ಐ ಹಾರ್ಡ್ಲಿ ಕಮ್ ಟು ಸ್ಕೂಲ್. ನೋಡ್ಲಿ, ವೆನ್ ವಿ ಯೂಸ್ ಹಾರ್ಡ್ಲಿ ಇನ್ ದ ಸ್ಟೇಟ್ಮೆಂಟ್, ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್. ಆ ಸ್ಟೇಟ್ಮೆಂಟ್ ಅಲ್ಲಿ ಹಾರ್ಡ್ಲಿ ಅಂತ ಬಂದ್ರೆ ಆ ಸ್ಟೇಟ್ಮೆಂಟ್ ಅನ್ನು ನಾವು ಏನ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು
ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ನೋಡಿ ಇಲ್ಲಿ, ಐ ಹಾರ್ಡ್ಲಿ ಕಮ್ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಿ ಡು ಐ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದೇವೆ. ಹಾಗೆ ಕೂಡ ನೀದರ್ ಆಫ್ ಹಿಸ್ ಸಿಸ್ಟರ್ಸ್ ಹ್ಯಾವ್ ಸೆಲೆಕ್ಟೆಡ್ ಫಾರ್ ದ ಫಂಕ್ಷನ್. ಇಲ್ಲಿ ನೋಡಿ, ಇಲ್ಲಿ ನೀದರ್ ಆಫ್ ದ ಸಿಸ್ಟರ್ಸ್, ಇಲ್ಲಿ ಸಬ್ಜೆಕ್ಟ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರತ್ತಲ್ಲ, ಹೆಲ್ಪಿಂಗ್ ವರ್ಬ್ ನಿಯರೆಸ್ಟ್ ಸಬ್ಜೆಕ್ಟ್ ಯಾವ್ದಿರತ್ತೆ ಅದರ ಜೊತೆ ಎಗ್ರಿ ಆಗ್ತದೆ. ಈಗ ನಿಯರೆಸ್ಟ್ ಸಬ್ಜೆಕ್ಟ್ ಯಾವ್ದಿದೆ? ಇಲ್ಲಿ ಸಿಸ್ಟರ್ಸ್ ಇದೆ. ಇಲ್ಲಿ ಸಿಸ್ಟರ್ಸ್ ಇದು ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ, ಆದ್ರೆ ಸಬ್ಜೆಕ್ಟ್ ಏನಿದೆ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ನಾವಿಲ್ಲಿ ಹ್ಯಾವ್ ತೆಗೆದುಕೊಂಡಿದ್ದೇವೆ. ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ನೀದರ್ ಇದೆಯಲ್ಲ, ಇದು ನೆಗೆಟಿವ್ ಎಡ್ವರ್ಬ್, ಇದು ಇಲ್ಲ ಅಂತಾನೆ ಅರ್ಥ. ಅದಕ್ಕಾಗಿ ಇಲ್ಲಿ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇದೆ. ಇಲ್ಲಿ ಸಬ್ಜೆಕ್ಟ್ ಏನಿದೆ ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಬಂದಿದೆ. ಅದೇ ಹ್ಯಾವ್ ಅನ್ನ ಹ್ಯಾವ್ದೇ. ಈ ದೇ ಎಲ್ಲಿದೆ ಅಂತಂದ್ರೆ ಇಲ್ಲಿ ಸಿಸ್ಟರ್ಸ್ ಇದೆಯಲ್ಲ, ಸಿಸ್ಟರ್ಸ್ ಅದ ಪ್ರನೌನ್ ಹ್ಯಾವ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಸುರೇಶ್ ಸೆಲ್ಡಮ್ ಸ್ಪೆಂಡ್ಸ್ ಹೀಸ್ ಮನಿ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ, ಸ್ಟೇಟ್ಮೆಂಟ್ ಅಲ್ಲಿ ಸೆಲ್ಡಮ್ ಅಂತಕ್ಕಂಥ ಎಡ್ವರ್ಬ್ ಬಂದ್ರೆ, ಯೂಸ್ ಮಾಡಿದ್ರೆ ಆ ಸ್ಟೇಟ್ಮೆಂಟ್ ಕೂಡ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು. ನೋಡಿ, ಸ್ಟೇಟ್ಮೆಂಟ್ ಅಲ್ಲಿ ಸೆಲ್ಡಮ್ ಬಂದ್ರೆ ಅದನ್ನು ಕೂಡ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಅವಾಗ ನಾವೇನ್ ಮಾಡಬೇಕು, ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ತೆಗೆದುಕೊಳ್ಬೇಕು. ನೋಡಿ, ಸ್ಪೆಂಡ್ಸ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಅದಕ್ಕೆ ಡಸ್ ತೆಗೆದುಕೊಂಡಿದ್ದೇವೆ. ನೆಗೆಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದೆ. ಹಿ ಎಲ್ಲಿದೆ ಅಂತಂದ್ರೆ ಸುರೇಶದ ಪ್ರನೌನ್, ಸಬ್ಜೆಕ್ಟಿನ ಪ್ರನೌನ್. ನೆಕ್ಸ್ಟ್, ರಮ್ಯಾ ವಿಸಿಟ್ಸ್ ದ ಟೆಂಪಲ್ ಅಕೇಸ್ನಲಿ. ಇಲ್ಲಿ ಕೂಡ ಅಕೇಸ್ನಲಿ ಸ್ಟೇಟ್ಮೆಂಟ್ ಅಲ್ಲಿ ಬಂದಾಗ ಅದು ಕೂಡ ನೆಗೆಟಿವ್ ಆಗತ್ತೆ. ಅಕೇಸ್ನಲಿ ಸ್ಟೇಟ್ಮೆಂಟ್ ಅಲ್ಲಿ ಬಳಸಿದ್ರೆ ಅದು ಕೂಡ ನೆಗೆಟಿವ್ ಸೆನ್ಸ್ ಕೊಡುತ್ತೆ, ನೆಗೆಟಿವ್ ಮೀನಿಂಗ್ ಕೊಡೋದ್ರಿಂದ ಇದನ್ನು ಕ್ವಶನ್ ಟ್ಯಾಗ್ ಅನ್ನು ಕೂಡ ನಾವು ಪಾಸಿಟಿವ್ ಮಾಡಬೇಕು. ಇಲ್ಲಿ ಸಿ ಎಲ್ಲಿದೆ ಅಂತಂದ್ರೆ ರಮ್ಯಾ ಅಂತಕ್ಕಂಥ ಪ್ರನೌನ್, ಇಲ್ಲಿ ಇದು ಡಸ್ ಆಗ್ಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇದು ಡಸ್ ಸಿ ಅಂತ ಬರಿಬೇಕು, ಇದು ಡಸ್ ಸಿ ಆಗ್ಬೇಕು, ಮಿಸ್ಟೇಕ್ ಆಗಿದೆ. ರೇರ್ಲಿ ಯು ಸ್ಮೋಕ್. ನೋಡಿ, ಸ್ಟೇಟ್ಮೆಂಟ್ ಅಲ್ಲಿ ರೇರ್ಲಿ ಕೂಡ ಬಂದಾಗ ಅದು ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಆಗತ್ತೆ. ಅದಕ್ಕೆ ನಾವಿಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಬರೆದಿದ್ದೇವೆ. ನೋಡಿ, ದಟ್ ಈಸ್ ಗುಡ್ ಥಿಂಗ್, ಇದು ಇದೆಯಲ್ಲ, ಇದು ರಾಂಗ್ ಆಗಿದೆ. ದಟ್ ಈಸ್ ಗುಡ್ ಥಿಂಗ್ ಅಂದ್ರೆ ಇಸ್ ಇಟ್ ಅಂತ ಮಾಡಬೇಕು, ಸಾರಿ ಇಸಂಟ್ ಇಟ್ ಅಂತ ಮಾಡಬೇಕು. ಇಲ್ಲಿ ಇದು ರಾಂಗ್ ಆಗಿದೆ. ಇಸಂಟ್ ಇಟ್, ದಟ್ ಈಸ್ ಗುಡ್ ಥಿಂಗ್ ಅಂತ ಬಂದಾಗ ಇಸಂಟ್ ಇಟ್ ಅಂತ ಮಾಡಬೇಕು, ಇದು ರಾಂಗ್ ಆಗಿದೆ. ನೋಡಿ, ಒಂದು ನೋಟ್ ಸೂಚನೆಯನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಿಲ್ಲ. ಏನ್ ಸೂಚನೆ? ದ ಫಾಲೋವಿಂಗ್ ವರ್ಡ್ಸ್ ಆರ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಎಡ್ವರ್ಬ್ಸ್. ಇಫ್ ಎನಿ ಒನ್ ಆಫ್ ದೀಸ್ ವರ್ಡ್ಸ್ ಈಸ್ ಯೂಸ್ಡ್ ಇನ್ ಅ ಸ್ಟೇಟ್ಮೆಂಟ್ or a sentence, we should take a positive question tag. ಈ ಕೆಳಗಿನ ಎಲ್ಲ ಶಬ್ದಗಳನ್ನು ನಾವು ನೆಗೆಟಿವ್ ಎಡ್ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ನೆಗೆಟಿವ್ ಎಡ್ವರ್ಬ್ಗಳಲ್ಲಿ ಯಾವುದಾದ್ರೂ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದ್ರೆ ಆಗ ಆ ಸ್ಟೇಟ್ಮೆಂಟ್ ಅನ್ನು ನಾವು ಏನಂತ ತಿಳ್ಕೋಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಯಾವುವು ನೋಡಿ, ಇಲ್ಲಿ ನೋ ಇದೆ, ನೆವರ್ ಇದೆ, ನೀದರ್, ನಾರ್, ರೇರ್ಲಿ, ಅಕೇಸ್ನಲಿ, ಹಾರ್ಡ್ಲಿ ಇದೆ. ಇಲ್ಲಿ ಇನ್ನೊಂದು ಬರುತ್ತೆ ಸ್ಕೇರ್ಸ್ಲಿ ಅಂತ ಬರುತ್ತೆ. ಹಾರ್ಡ್ಲಿ, ಸ್ಕೇರ್ಸ್ಲಿ ಎರಡು ಬಂದ್ರು ಕೂಡ ಅದು ಸ್ಟೇಟ್ಮೆಂಟ್ ನೆಗೆಟಿವ್ ಅಂತ ಹೇಳಬೇಕು. ನೋಡಿ, ಸೆಲ್ಡಮ್, ವಿದೌಟ್, ಫ್ಯೂ, ಲಿಟಲ್, ಈ ಇಷ್ಟು ನೆಗೆಟಿವ್ ಎಡ್ವರ್ಬ್ಗಳಲ್ಲಿ ಯಾವುದಾದರೂ ಕ್ವಶನ್ ಟ್ಯಾಗ್ ನ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದ್ರೆ ಆ ಸ್ಟೇಟ್ಮೆಂಟ್ ಅನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಅವಾಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ತೆಗೆದುಕೊಳ್ಳಬೇಕು. ಇಷ್ಟು ಏನಪ್ಪಾ ಅಂದ್ರೆ ಈ ಟ್ಯಾಗ್ ಕ್ವಶನ್ಗೆ ಸಂಬಂಧಿಸಿರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ವೆರಿ ಮಚ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ ಎಕ್ಸಾಮಿನೇಷನ್. ಸೊ thank you for watching. Keep watching, support, encourage.